Hi students, welcome to the first PUC Computer Science online class. Myself Umesh, your computer science lecturer. We are at the chapter of problem solving methodology. Now we get on the chapter name bando problem solving methodology students. So class number 4. Ellu nenpitkolli, this is class number 4. Now last class alli testing and debugging ಎರಡನ್ನು ಮುಗಿಸಿದ್ವಿ students. ಈಗ ಬನ್ನಿ ಹೊಸ ಕಾನ್ಸೆಪ್ಟ್ ಗೆ ಹೋಗೋಣ. ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಡಾಕ್ಯುಮೆಂಟೇಶನ್ ಅಂಡ್ ಮೇಂಟೆನೆನ್ಸ್ ಅಂತ. ಯಾವುದು ಕಾನ್ಸೆಪ್ಟ್? ಡಾಕ್ಯುಮೆಂಟೇಶನ್ ಅಂಡ್ ಮೇಂಟೆನೆನ್ಸ್. ಏನಿ ಡಾಕ್ಯುಮೆಂಟೇಶನ್ ಅಂತ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಮೊದಲಿಗೆ ನಿಮ್ಮ ಮೈಂಡ್ ಫ್ರೆಶ್ ಇರಬೇಕು ಸ್ಟೂಡೆಂಟ್ಸ್, ಬಿಕಾಸ್ ದಿಸ್ ಇಸ್ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್. ನಿಮ್ಮ ಮೈಂಡ್ ಫುಲ್ ಫ್ರೆಶ್ ಇರಲಿ. ನೋಡಿ, ಡಾಕ್ಯುಮೆಂಟೇಶನ್ ಇಸ್ ಅ ರೆಫರೆನ್ಸ್ ಮೆಟೀರಿಯಲ್ which explain the use and maintenance of the program. Documentation ಅಂತಂದ್ರೆ it is one of the reference material. ನೀವೀಗೇನ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಏನ್ ನೋಟ್ಸ್ ಅಂತ ಇದೆ, ಇದನ್ನ ನಾವು ಮೆಟೀರಿಯಲ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈ ರೆಫರೆನ್ಸ್ ಮೆಟೀರಿಯಲ್ ನಾವು ಡಾಕ್ಯುಮೆಂಟೇಶನ್ ಅಂತ ಕರಿತೀವಿ. ಇದರಿಂದ ಅಡ್ವಾಂಟೇಜ್ ಏನು? ವಿಚ್ ಎಕ್ಸ್ಪ್ಲೈನ್ ದ ಯೂಸ್, ಎಕ್ಸ್ಪ್ಲೈನ್ ಮಾಡುತ್ತೆ ಯೂಸ್ ನ, ಅಂಡ್ ಮೇಂಟೆನೆನ್ಸ್ ಆಫ್ ದ ಪ್ರೋಗ್ರಾಮ್. ನಿಮ್ಮ ಪ್ರೋಗ್ರಾಮ್ಸ್ ನ ಮೇಂಟೆನೆನ್ಸ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಡಾಕ್ಯುಮೆಂಟೇಶನ್. ನಮಗೆ ಡಾಕ್ಯುಮೆಂಟೇಶನ್ ಅಲ್ಲಿ ಎರಡು ತರ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಪಾಯಿಂಟ್ ನಂಬರ್ 1 ಇಂಟರ್ನಲ್ ಡಾಕ್ಯುಮೆಂಟೇಶನ್, ಪಾಯಿಂಟ್ ನಂಬರ್ 2 ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್. ಮೊದಲಿಗೆ ಇಂಟರ್ನಲ್ ಡಾಕ್ಯುಮೆಂಟೇಶನ್ ಸಿಗುತ್ತೆ, ಆಮೇಲೆ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇಂಟರ್ನಲ್ ಡಾಕ್ಯುಮೆಂಟೇಶನ್ ಅಂದ್ರೆ ಏನು ಅಂತ ನೋಡೋಣ. ಸಿ, ದಿಸ್ ಇಸ್ ಆಲ್ಸೋ ನೋನ್ ಆಸ್ ಟೆಕ್ನಿಕಲ್ ಡಾಕ್ಯುಮೆಂಟೇಶನ್. ಇಂಟರ್ನಲ್ ಡಾಕ್ಯುಮೆಂಟೇಶನ್ ಅಂದ್ರೂ ಒಂದೇ, ಟೆಕ್ನಿಕಲ್ ಡಾಕ್ಯುಮೆಂಟೇಶನ್ ಅಂದ್ರೂ ಒಂದೇ, ನೆನ್ಪಿಟ್ಕೊಳ್ಳಿ. It is meant for the programmer who may update the program code at later stages. ಅಂದ್ರೆ ಇದು ಯಾರಿಗೋಸ್ಕರ ಇದೆ ಅಂತಂದ್ರೆ ಪ್ರೋಗ್ರಾಮರ್ ಗೋಸ್ಕರ ಇದೆ. ಪ್ರೋಗ್ರಾಮ್ ನ ಯಾರು ಕ್ರಿಯೇಟ್ ಮಾಡ್ತಾರೋ ಅವ್ರನ್ನ ನಾವು ಪ್ರೋಗ್ರಾಮರ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. Who may update the program code at later stages ಅಂದ್ರೆ ಇವತ್ತು ನನಗೆ 10 ಲೈನ್ ಆಫ್ ಪ್ರೋಗ್ರಾಮ್ ನ ನಾನು ಡೆವಲಪ್ ಮಾಡಿದ್ದೀನಿ, ನಾಳೆ ಬರ್ತೀನಿ ಮತ್ತೆ 10 ಲೈನ್ ನ ಡೆವಲಪ್ ಮಾಡ್ತೀನಿ. ಅಲ್ಲಿಗೆ ಹಳೇದು 10 ಲೈನ್ಸ್ ಆಯ್ತು, ಹೊಸದು 10 ಲೈನ್ಸ್ ಆಯ್ತು, 10 + 10 20 ಆಯ್ತು. ಅದನ್ನೇ ನಾವು ಕರೆಯುವಂತದ್ದು ಅಪ್ಡೇಟ್ ದ ಪ್ರೋಗ್ರಾಮ್ ಕೋಡ್. ಇದನ್ನ ನಾವು ಕರೆಯುವಂತದ್ದು ಇಂಟರ್ನಲ್ ಡಾಕ್ಯುಮೆಂಟೇಶನ್ ಅಂತ. ಬನ್ನಿ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 2 ನೋಡೋಣ, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್. ಸರ್, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಅಂದ್ರೆ ಏನು? The program or application is supported with additional information. ನಿಮ್ಮ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಅಂತಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಗೆ ಸಪೋರ್ಟ್ ಅಂತ ಸಿಕ್ಕಿದಾಗ ನಾವು ಅದನ್ನ ಏನಂತ ಕರಿತೀವಿ? ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ದ ಯೂಸರ್, ಅಡ್ಮಿನಿಸ್ಟ್ರೇಟರ್ ಆರ್ ಡೆವಲಪರ್. ಇದು ಯಾರಿಗೋಸ್ಕರ ಯೂಸ್ ಆಗುತ್ತೆ ಅಂತಂದ್ರೆ, ಒಂದು ಯೂಸರ್ ಗೋಸ್ಕರ ಯೂಸ್ ಆಗುತ್ತೆ, ಅಡ್ಮಿನಿಸ್ಟ್ರೇಟರ್ ಗೋಸ್ಕರ ಯೂಸ್ ಆಗುತ್ತೆ, ಆಮೇಲೆ ಡೆವಲಪರ್ ಗೋಸ್ಕರ ಯೂಸ್ ಆಗುತ್ತೆ. ಇದನ್ನ ನಾವು ಕರೆಯುವಂತದ್ದು ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಅಂತ. ಅಗೇನ್ ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಡಾಕ್ಯುಮೆಂಟೇಶನ್. Documentation is the reference material which explain the use and maintenance of the program. There are two types of documentation. One is called internal, another one is called external. Internal is also known as technical documentation. It is meant for programmer who may update the program code at later stages. And then external documentation, the program or application is supported with additional information. It is useful for the user, administrator or developer. Program na develop ಮಾಡೋನ್ನ ಡೆವಲಪರ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ನಮ್ಮ ಕಂಪ್ಲೀಟ್ ಕಂಪ್ಯೂಟರ್ ಗೆ ಅಥಾರಿಟಿ ಇರೋನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಕಂಪ್ಯೂಟರ್ ನ ಯೂಸ್ ಮಾಡ್ತಿರೋನ್ನ ಯೂಸರ್ ಅಂತ ಕರಿತೀವಿ. ಅಲ್ಲಿಗೆ ಯೂಸರ್ಗೂ ಯೂಸ್ ಆಗುತ್ತೆ, ಅಡ್ಮಿನಿಸ್ಟ್ರೇಟರ್ಗೂ ಯೂಸ್ ಆಗುತ್ತೆ, ಡೆವಲಪರ್ಸ್ಗೆ ಕೂಡ ಯೂಸ್ ಆಗುತ್ತೆ. ಇದನ್ನ ನಾವು ಡಾಕ್ಯುಮೆಂಟೇಶನ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೆಡಿಂಗ್ ನಮಗಿರೋದು ಎರಡು, ಒಂದು ಡಾಕ್ಯುಮೆಂಟೇಶನ್, ಇನ್ನೊಂದೇನಿದೆ ಮೇಂಟೆನೆನ್ಸ್. ಬನ್ನಿ ಸ್ಟೂಡೆಂಟ್, ಹೆಸರಲ್ಲೇ ಇದೆ ಮೇಂಟೆನೆನ್ಸ್ ಅಂತಂದ್ರೆ ಮೇಂಟೈನ್ ಮಾಡೋದು ಅಂತ. ನೋಡಿ, ಮೇಂಟೆನೆನ್ಸ್ is a continuous task. It helps to maintain the program, improve the clarity, modify the program, etc. ಸರ್, ಮೇಂಟೆನೆನ್ಸ್ ಅಂದ್ರೆ ಏನು? ಮೇಂಟೆನೆನ್ಸ್ ಅಂತಂದ್ರೆ ಕಂಟಿನ್ಯೂಸ್ ಟಾಸ್ಕ್. ಏನ್ ಕಂಟಿನ್ಯೂಸ್ ಟಾಸ್ಕ್ ಅಂತಂದ್ರೆ
ಯಾವಾಗ್ಲೂ ಇರುತ್ತೆ, ವರ್ಕ್ ಕಂಟಿನ್ಯೂಸ್ ಆಗಿರುತ್ತೆ ಅಂತ. ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಪ್ರೋಗ್ರಾಮ್, ಒಂದು ಪ್ರೋಗ್ರಾಮ್ ನ ಮೇಂಟೈನ್ ಮಾಡೋದಕ್ಕೂ ಉಪಯೋಗ ಆಗುತ್ತೆ. ಇಂಪ್ರೂವ್ ದ ಕ್ಲಾರಿಟಿ, ಪ್ರೋಗ್ರಾಮ್ ಕ್ಲಾರಿಟಿನ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮಾಡಿಫೈ ದ ಪ್ರೋಗ್ರಾಮ್, ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಾಡಿಫೈ ಅಂತಂದ್ರೆ ಏನಾದ್ರೂ ಚೇಂಜಸ್ ಅಂತ, ಅಂದ್ರೆ ಮಾಡಿಫೈ ಮಾಡೋದಕ್ಕೆ ಕೂಡ ಮೇಂಟೆನೆನ್ಸ್ ಒಳಗಡೆ ಅವಕಾಶ ಇರುತ್ತೆ. ಇದನ್ನ ನಾವು ಕರೆಯುವಂಥದ್ದು ಮೇಂಟೆನೆನ್ಸ್ ಆಫ್ ದ ಪ್ರೋಗ್ರಾಮ್. ಮೇಂಟೆನೆನ್ಸ್ ಇಸ್ ಎ ಕಂಟಿನ್ಯೂಸ್ ಟಾಸ್ಕ್. ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಪ್ರೋಗ್ರಾಮ್, ಇಂಪ್ರೂವ್ ದ ಕ್ಲಾರಿಟಿ, modify the program, etc. This is called your documentation and maintenance. ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಟೆಕ್ನಿಕ್ಸ್ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಬನ್ನಿ ಸ್ಟಾರ್ಟಿಂಗ್ ನಿಮ್ಮ ಒಂದು ಮೆಥಡಾಲಜಿ ಇಂಟ್ರೊಡಕ್ಷನ್ ಬರ್ತಾ ಇದೀನಿ ನೋಡಿ. ಇಲ್ಲಿದೆ ಮೇನ್ ಲಿಸ್ಟ್. ದ ಸ್ಟೆಪ್ಸ್ ಟು ಫಾಲೋ ದ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೆಸ್ ಆರ್ ಯಾವ್ಯಾವುದು? ಪ್ರಾಬ್ಲಮ್ ಡೆಫಿನೇಷನ್ ವಿ ಆರ್ ಕಂಪ್ಲೀಟೆಡ್, ಪ್ರಾಬ್ಲಮ್ ಅನಾಲಿಸಿಸ್ ಕಂಪ್ಲೀಟೆಡ್, designing tools, algorithm and flowchart both are completed, coding completed, testing and debugging completed, documentation and maintenance also completed. Idea banta? Definition ಅಂದಿದ ತಕ್ಷಣ ಏನಂತ ಓದಿದ್ವಿ? Understand by the user ಅಂತ ಓದಿದ್ವಿ. Problem analysis ಅಂತಂದ್ರೆ we should ready with the requirements of the problem. Designing tools, algorithm ಅಂದ್ರೆ step by step procedure to solve a particular problem. Flowchart ಅಂದಿದ ತಕ್ಷಣ graphical representation of a given problem. Coding, converting algorithm and flowchart into the high level language ಅಂತ ಓದ್ವಿ. Testing is used to test the program. Debugging is used to find out the mistakes of the program. Documentation is used to maintenance of the program and express the programmer use of the program. And then maintenance is used to maintain the program. It is used for developer, administrator, etc. ಐಡಿಯಾ ಬಂತ? ಸೊ ಇದನ್ನ ನಾವು ಕರೆಯುವಂಥದ್ದು ಏನಂತ? ಡಾಕ್ಯುಮೆಂಟೇಶನ್ ಅಂಡ್ ಮೇಂಟೆನೆನ್ಸ್. ಬನ್ನಿ ಸ್ಟೂಡೆಂಟ್ಸ್, ಹೊಸ ಕಾನ್ಸೆಪ್ಟ್ ಇದೆ ಚಾಪ್ಟರ್ ಹೊರಟೋಗೋಣ. ದಟ್ ಈಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಪ್ರೋಗ್ರಾಮ್. ಒಂದು ಗುಡ್ ಪ್ರೋಗ್ರಾಮ್ ಅಂತಂದ್ರೆ ಏನೇನು ಅದಕ್ಕೆ ಗುಣಲಕ್ಷಣಗಳು ಇರಬೇಕು ಅನ್ನೋದೇ ಕಾನ್ಸೆಪ್ಟ್. ಏನೇನಿರ್ಬೇಕು? ದ ಬೆಸ್ಟ್ ಪ್ರೋಗ್ರಾಮ್ ಟೇಕ್ ಲೆಸ್ ಸ್ಪೇಸ್ ಇನ್ ಮೆಮೊರಿ. ಮೆಮೊರಿ ಸ್ಪೇಸ್ ನ ಕಡಿಮೆ ತಗೊಳ್ಬೇಕಂದ್ರೆ. ಲೆಸ್ ಟೈಮ್ ಟು ಕಂಪ್ಲೀಟ್ ಇಟ್ಸ್ ಎಕ್ಸಿಕ್ಯೂಷನ್. ಆದ್ರೆ ಎಕ್ಸಿಕ್ಯೂಷನ್ ಅಂದ್ರೆ ರಿಸಲ್ಟ್ ಕೊಡೋದು ಏನಾಗ್ಬೇಕು? ಲೆಸ್ ಟೈಮ್ ಅಲ್ಲಿ, ಕಡಿಮೆ ಟೈಮ್ ಅಲ್ಲೇ ಆಗ್ಬೇಕು. ಅಂಡ್ ಈಸಿ ಟು ಮಾಡಿಫೈ ದ ಅಂಡ್ ಪೋರ್ಟಬಲ್. ಮಾಡಿಫೈ ಅಂತಂದ್ರೆ ಏನು? ನಾನು ಏನ್ ಹೇಳಿದೆ? ಮಾಡಿಫೈ ಅಂತಂದ್ರೆ, ಮಾಡಿಫೈ ಅಂದಿದ ತಕ್ಷಣ ನಾನು ಹೇಳ್ಕೊಟ್ಟಿರೋದೇನು ಅಂತಂದ್ರೆ ಚೇಂಜಸ್ ಏನಾದ್ರು ಇದ್ರೆ, ಅಂದ್ರೆ ನೀವೇನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಅದು ಬಹಳ ಈಸಿಯಾಗಿ ಆಗ್ಬೇಕು. ಅಂಡ್ ಪೋರ್ಟಬಲ್. ಪೋರ್ಟಬಲ್ ಅಂತಂದ್ರೆ ತುಂಬಾ ಚಿಕ್ಕದಾಗಿರ್ಬೇಕು ಅಂತ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಪ್ರೋಗ್ರಾಮ್ ಅಂದ್ರೆ ಹೇಗಿರಬೇಕು? ದ ಬೆಸ್ಟ್ ಪ್ರೋಗ್ರಾಮ್ ಟೇಕ್ ಲೆಸ್ ಸ್ಪೇಸ್, ಮೆಮೊರಿ ಕಡಿಮೆ ತಗೊಳ್ಬೇಕು. ಲೆಸ್ ಟೈಮ್ ಟು ಕಂಪ್ಲೀಟ್ ಎಕ್ಸಿಕ್ಯೂಷನ್, ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡೋದಕ್ಕೆ ಕಡಿಮೆ ಟೈಮ್ ತಗೋಬೇಕು. ಈಸಿ ಟು ಮಾಡಿಫೈ ಅಂಡ್ ಪೋರ್ಟಬಲ್, ಮಾಡಿಫಿಕೇಶನ್ ಈಸಿ ಆಗಿರ್ಬೇಕು, ಪೋರ್ಟಬಲ್ ಚಿಕ್ಕದಾಗಿರ್ಬೇಕು ಸ್ಟೂಡೆಂಟ್ಸ್. ಐಡಿಯಾ ಬಂತ? ಟೇಕ್ ದ ನೆಕ್ಸ್ಟ್ ಒನ್ ಕಾಲ್ಡ್ ಮಾಡಿಫಿಕೇಶನ್. ನೋಡಿ, ಎ ಗುಡ್ ಪ್ರೋಗ್ರಾಮ್ ಅಲೋಸ್ ಫಾರ್ ಎನಿ ಮಾಡಿಫಿಕೇಶನ್. ಒಂದು ಒಳ್ಳೆ ಪ್ರೋಗ್ರಾಮ್ ಯಾವಾಗ್ಲೂ ಯಾವುದೇ ಮಾಡಿಫಿಕೇಶನ್ ನ ಅಲೋ ಮಾಡುತ್ತೆ. ಅಲೋ ಮಾಡುತ್ತೆ ಅಂತಂದ್ರೆ ಏನಾದ್ರೂ ಚೇಂಜಸ್ ಇದ್ರೆ ಮಾಡುತ್ತೆ ಅಂತ. ಪೋರ್ಟಬಿಲಿಟಿ. ಪೋರ್ಟಬಿಲಿಟಿ ಅಂದ್ರೆ ಏನು? ಚಿಕ್ಕದಾಗಿರ್ಬೇಕು ಅಂತ. ಎ ಗುಡ್ ಪ್ರೋಗ್ರಾಮ್ ಕ್ಯಾನ್ ಬಿ ರನ್ ಆನ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಷಿನ್ಸ್. ಸೊ ಯಾವುದೇ ಮೆಷಿನ್ ಒಳಗಡೆ ಅದು ರನ್ ಆಗೋ ತರ ಇರ್ಬೇಕು. ಅದನ್ನ ಕೂಡ ನಾವೇನಂತ ಕರಿತೀವಿ? ಪೋರ್ಟಬಿಲಿಟಿ ಅಂತ ಕರಿತೀವಿ. ಐಡಿಯಾ ಬಂತ? ಎಸ್, ಕಮ್ ಟು ದ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ತಗೊಳ್ಳಿ. There are 4 types of errors. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎರರ್ ಅಂದ್ರೆ ಮಿಸ್ಟೇಕ್ ಅಂತ. ನಾವು ಪ್ರೋಗ್ರಾಮ್ ಬರೆಯುವಾಗ ಮಾಡುವಂತಹ ಮಿಸ್ಟೇಕ್ಸ್ ಅಲ್ಲಿ ಕೂಡ ಟೈಪ್ಸ್ ಇದೆ. ಎಷ್ಟು ಟೈಪ್ಸ್ ಇದೆ ನಮ್ಗಿಲ್ಲಿ? 4 ತರ ಟೈಪ್ಸ್ ಇದೆ. ಯಾವ್ಯಾವುದು? ಸಿಂಟ್ಯಾಕ್ಸ್ ಎರರ್, ರನ್ ಟೈಮ್ ಎರರ್, ಸಿಮ್ಯಾಂಟಿಕ್ ಎರರ್, ಲಾಜಿಕಲ್ ಎರರ್ಸ್. ಒಂದ್ಯಾವುದು? ಸಿಂಟ್ಯಾಕ್ಸ್ ಎರರ್, ರನ್ ಟೈಮ್ ಎರರ್, ಸಿಮ್ಯಾಂಟಿಕ್ ಎರರ್, ಲಾಜಿಕಲ್ ಎರರ್ಸ್. ನಾವು ಅದನ್ನ ಬಗ್ಸ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಜಸ್ಟ್ ಪ್ರೊನೌನ್ಸಿಯೇಷನ್, ಅದಕ್ಕಿರೋ ಇನ್ನೊಂದು ನೇಮ್ ಅಷ್ಟೇ. ಬನ್ನಿ ಸ್ಟೂಡೆಂಟ್ಸ್, ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನು ಅಂತ ನೋಡೋಣ. ಈ ಎರರ್ಸ್ ನಿಮ್ಮ ಫ್ರೆಂಡ್ ಇದ್ದಂಗೆ. ನಾವು ನೆಕ್ಸ್ಟ್ ಕಂಪ್ಯೂಟರ್ ಒಳಗಡೆ ಸಾಫ್ಟ್ವೇರ್ ಗಳನ್ನ ಕಲಿಯೋದಕ್ಕೆ ಹೋದಾಗ ಈ ಎರರ್ಗಳು ಬಹಳ ಬಹಳ ಯೂಸ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಸಿಂಟ್ಯಾಕ್ಸ್ ಎರರ್ ಏನು? The grammatical mistakes in the statements of the program called syntax errors. ನೀವು ಪ್ರೋಗ್ರಾಮ್ ಒಳಗಡೆ
ಗ್ರಾಮಟಿಕಲ್ ಮಿಸ್ಟೇಕ್ಸ್ ಅಂತ ಮಾಡಿದ್ರೆ ಅದನ್ನ ಸಿಂಟ್ಯಾಕ್ಸ್ ಎರರ್ ಅಂತ ಕರೀರಿ. The grammatical mistakes in the statements of the program are called syntax error. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ರನ್ ಟೈಮ್ ಎರರ್. ರನ್ ಅಂದ್ರೆ ಓಡೋದು ಅಂತಲ್ಲ. ನೀವೆಲ್ಲ ರನ್ ಅಂದ ತಕ್ಷಣ ಓಡ್ತಾ ಇರುತ್ತಾನೆ ಕಂಪ್ಯೂಟರ್ ಅಂತ ಅನ್ಕೊಂಡ್ಬಿಟ್ಟಿರ ಸ್ಟೂಡೆಂಟ್ಸ್. ರನ್ ಅಂತಂದ್ರೆ ಅದಲ್ಲ. ನಾವು ಪ್ರೋಗ್ರಾಮ್ ರಿಸಲ್ಟ್ ನೋಡೋದಕ್ಕಿಂತ ಮುಂಚೆ ರನ್ ಅಂತ ಒಂದು ಆಪ್ಷನ್ ಕೊಡ್ತೀವಿ. ಆ ರನ್ ಆಪ್ಷನ್ ನಾವಿಲ್ಲಿ ರನ್ ಟೈಮ್ ಎರರ್ ಅಂತ ಓದ್ತಿದೀವಿ. ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಸಮ್ ಎರರ್ಸ್ ಮೇ ಅಕ್ಕರ್. Such errors are called runtime errors. ನಾವು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತಿದೀವಿ, ರಿಸಲ್ಟ್ ಅನ್ನು ನೋಡೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತಂದಾಗ ಕೆಲವು ಎರರ್ಗಳು ಸಿಗುತ್ತೆ. ಸಮ್ ಎರರ್ಸ್ ಮೇ ಅಕರ್. ಅದನ್ನ ನಾವೇನಂತ ಕರಿತೀವಿ? ರನ್ ಟೈಮ್ ಎರರ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರನ್ ಟೈಮ್ ಎರರ್ ಮೀನ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಸಮ್ ಎರರ್ಸ್ ಮೇ ಅಕರ್. ಸಚ್ ಎರರ್ಸ್ ಆರ್ ಕಾಲ್ಡ್ ರನ್ ಟೈಮ್ ಎರರ್ಸ್. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡೋಣ, ಸಿಮ್ಯಾಂಟಿಕ್ ಎರರ್. ಯಾವ ನೆಕ್ಸ್ಟ್ ಕಾನ್ಸೆಪ್ಟ್? ಸಿಮ್ಯಾಂಟಿಕ್ ಎರರ್. ಏನು ಸಿಮ್ಯಾಂಟಿಕ್ ಎರರ್ ಅಂತಂದ್ರೆ an error which occurs due to improper use of statement. Improper use of statements in a program. ನೀವು ಇಂಪ್ರಾಪರ್ ನ ನೀವು ರಾಂಗ್ ಅಂತ ಕೂಡ ತಗೊಳ್ಬಹುದು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಿಮ್ಯಾಂಟಿಕ್ ಎರರ್ ಅಂತಂದ್ರೆ ನಿಮ್ಮ ಒಂದು ಪ್ರೋಗ್ರಾಮ್ ಒಳಗಡೆ ರಾಂಗ್ ಯೂಸ್ ಆಫ್ ಸ್ಟೇಟ್ಮೆಂಟ್ಸ್. ಯಾವ ಸ್ಟೇಟ್ಮೆಂಟ್ ನ ಎಲ್ಲೋ ಬರೆಯೋ ಬದಲು ಇನ್ನೊಂದೆಲ್ಲೋ ಬರೆದ್ರೆ ನೀವು ಅದನ್ನ ಸಿಮ್ಯಾಂಟಿಕ್ ಎರರ್ ಅಂತ ಕರೀರಿ. An error which occurs due to improper or wrong use of statements in programming language, it is called semantic error. But students, logical errors now bugs anta karidhi. Eni logical errors? Logical error occur when there are mistakes in the logic of the program. ಒಂದು ಪ್ರೋಗ್ರಾಮ್ ನ ಒಳಗಡೆ ಲಾಜಿಕಲಿ ಏನಾದ್ರು ಮಿಸ್ ಆಗಿದ್ರೆ ನೀವು ಅದನ್ನ ಲಾಜಿಕಲ್ ಎರರ್ ಅಂತ ಕರಿಬೇಕು. ಯು ಕ್ಯಾನ್ ಇಮ್ಯಾಜಿನ್ ಲೈಕ್ ಫಾರ್ಮುಲಾಸ್. ನೀವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ತಿಳ್ಕೊಳ್ಳಿ. ಆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ನ ನೀವು ಸರಿಯಾಗಿ ಬರದಿಲ್ಲ, ಲೈಕ್ ಸರಿಯಾಗಿ ಕಂಪ್ಯೂಟರ್ ಒಳಗಡೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಪ್ ಮಾಡಿಲ್ಲ ಅಂದಾಗ ನಿಮಗೆ ಎರರ್ ಬರುತ್ತೆ. ಆ ಎರರ್ ನ ನೀವು ಏನಂತ ತಿಳ್ಕೊಳ್ಳಿ? ಲಾಜಿಕಲ್ ಎರರ್ ಅಂತ ತಿಳ್ಕೋಬೇಕು ಸ್ಟೂಡೆಂಟ್ಸ್. ದಿಸ್ ಇಸ್ ಅಬೌಟ್ ಯುವರ್ types of errors. ಒಂದೊಂದ್ಸತಿ 5 marks ಕೇಳ್ತಾನೆ, 3 marks ಕೇಳ್ತಾನೆ. Be careful with this question. ಯಾವ್ದಿದು? There are 4 types of errors: syntax error, runtime error, semantic error, logical error. Syntax ಅಂದ್ರೆ grammatical mistakes. Runtime error, execution of the program, some errors may occur. Semantic ಅಂತಂದ್ರೆ which occurs due to improper or wrong use of statement. Logical error ಅಂತಂದ್ರೆ there are mistakes in the logic of the program. This is called the logical error and the concept is called types of errors. There are 4 types of errors. Idea banta? Yes, come to the next concept, approaches to problem solving. ಒಂದು problem solving ಅಲ್ಲಿ ಏನೆಲ್ಲ ಬರುತ್ತೆ? So top down design ಬರುತ್ತೆ ಸ್ಟೂಡೆಂಟ್ಸ್. ಯಾವುದು? ಟಾಪ್ ಡೌನ್ ಡಿಸೈನ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ. ಇದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಬರುವಂತದ್ದು ಕೂಡ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಏನಿ ಟಾಪ್ ಡೌನ್ ಡಿಸೈನ್? ಇಟ್ ಇನ್ವಾಲ್ವ್ಸ್ ಡಿವೈಡಿಂಗ್ ಎ ಪ್ರಾಬ್ಲಮ್ ಇಂಟು ಸಬ್ ಪ್ರಾಬ್ಲಮ್ಸ್ ಅಂಡ್ ಫರ್ದರ್ ಡಿವೈಡೆಡ್ ದ ಸಬ್ ಪ್ರಾಬ್ಲಮ್ಸ್ ಇಂಟು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್. ಅಂದ್ರೆ ಒಂದು ಪ್ರಾಬ್ಲಮ್ ಅಂತ ಇರುತ್ತೆ, ಆ ಪ್ರಾಬ್ಲಮ್ ಮುಂದಕ್ಕೆ ಡಿವೈಡ್ ಆಗುತ್ತೆ, ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಅದನ್ನ ನಾವು ಸಬ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸಬ್ ಪ್ರಾಬ್ಲಮ್ಸ್ ಮುಂದೆ ಹೋಗ್ತಾ ಹೋಗ್ತಾ ಅಗೇನ್ ಡಿವೈಡ್ ಆಗುತ್ತೆ, ಮತ್ತೆ ಭಾಗಗಳಾಗುತ್ತೆ. ಅದನ್ನ ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಚಿಕ್ಕ ಚಿಕ್ಕ ಭಾಗಗಳು ಅಂತ ಹೇಳಿ. ಅಬ್ಸರ್ವ್ ದ ಡಯಾಗ್ರಾಮ್ಸ್ ಫ್ರೆಂಡ್ಸ್, ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ನೋಡಿ. ನೋಡ್ತಾ ಇದ್ರೆ ಸ್ಕ್ರೀನ್, ಕಾನ್ಸಂಟ್ರೇಟ್ ಹಿಯರ್. ಎ ಇದೆ, ಎ 3 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಅದನ್ನ ನಾನು ಹೇಳ್ತಿರೋದು ಪ್ರಾಬ್ಲಮ್ ಡಿವೈಡ್ ಆಗುತ್ತೆ ಅಂತ. ಹೇಗೆ? ಬಿ, ಸಿ, ಡಿ. ಬಿ ಮತ್ತೆ ನೋಡಿ ಡಿವೈಡ್ ಆಗಿದೆ, ಅಂದ್ರೆ ಬಿನೇ ಸಬ್ ಪ್ರಾಬ್ಲಮ್. ಸಬ್ ಪ್ರಾಬ್ಲಮ್ ಮುಂದೆ ಮತ್ತೆ ಸಬ್ ಪ್ರಾಬ್ಲಮ್ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಅದನ್ನ ನಾವು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಬಿ ಇಂದ ಏನಾಯ್ತು? ಇ ಎಫ್ ಡಿವೈಡ್ ಆಯ್ತು. ಡಿ ಇಂದ ಏನಾಯ್ತು? ಜಿ ಎಚ್ ಡಿವೈಡ್. ಇದನ್ನ ನಾವು ಕರೆಯುವಂಥದ್ದು ಟಾಪ್ ಡೌನ್ ಡಿಸೈನ್. ಅಗೇನ್ ಐ ಆಮ್ ರಿಪೀಟಿಂಗ್, ಟಾಪ್ ಡೌನ್ ಡಿಸೈನ್ ಇನ್ವಾಲ್ವ್ಸ್ dividing a problem into subproblems and further dividing the subproblems into smaller subproblems. The block diagram of top-down design. Exam important students ಕೊಡ್ತಾರೆ.
ವೇರ್ ಎ ಇಸ್ ದ ಮೇನ್ ಪ್ರಾಬ್ಲಮ್ ಅಂಡ್ ರಿಮೈನಿಂಗ್ ಆರ್ ದ ಸಬ್ ಪ್ರಾಬ್ಲಮ್ಸ್. ನಾನೀಗ ಹೇಳಿದ್ದು ಎ ಅನ್ನೋದು ಮೇನ್ ಪ್ರಾಬ್ಲಮ್ ಆಗುತ್ತೆ, ಮಿಕ್ಕಿದೆಲ್ಲ ಸಬ್ ಪ್ರಾಬ್ಲಮ್ಸ್ ಆಗುತ್ತೆ. ದ ಟಾಪ್ ಡೌನ್ ಅಪ್ರೋಚ್ ಈಸ್ ಟೇಕನ್ ಫಾರ್ ದ ಪ್ರೋಗ್ರಾಮ್ ಡಿಸೈನ್. ದ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಡೆವಲಪ್ಡ್ ಈಸಿಲಿ, ಕ್ವಿಕ್ಲಿ, ಕಮಿಟಿಂಗ್ ಎ ಮಿನಿಮಮ್ ಆಫ್ ಎರರ್ಸ್. ಅಂದ್ರೆ ಇದರಿಂದ ಅಡ್ವಾಂಟೇಜ್ ಏನು ಅಂತ ನೋಡಿ. ನೀವೇನಾದ್ರೂ ಟಾಪ್ ಡೌನ್ ಅಪ್ರೋಚ್ ಮಾಡ್ಕೊಂಡು ಇದನ್ನ ಕ್ರಿಯೇಟ್ ಮಾಡಿದ್ರೆ ಪ್ರೋಗ್ರಾಮ್ಸ್ ಅನ್ನೋದೇನಾಗುತ್ತೆ, ಡೆವಲಪ್ಮೆಂಟ್ ಈಸಿ ಆಗುತ್ತೆ, ಕ್ವಿಕ್ ಆಗಿ ಡೆವಲಪ್ ಆಗುತ್ತೆ, ಕಮಿಟಿಂಗ್ ಎ ಮಿನಿಮಮ್ ಆಫ್ ಎರರ್ಸ್. ಎರರ್ಸ್ ಅನ್ನೋದು ಮಿನಿಮಮ್ ಆಗುತ್ತೆ, ಬಹಳ ಕಡಿಮೆ ಆಗುತ್ತೆ ಅಂತ ನೋಡಿ. ಎರಡು ಅಡ್ವಾಂಟೇಜ್ ಕೊಡ್ತಿದ್ದಾನೆ ಟಾಪ್ ಡೌನ್ ಅಪ್ರೋಚ್ಗೆ. ಯಾವುದು? ಪ್ರಾಬ್ಲಮ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸಬ್ ಪ್ರಾಬ್ಲಮ್. ಪ್ರಾಬ್ಲಮ್ಗಳೆಲ್ಲ ಸಬ್ ಪ್ರಾಬ್ಲಮ್ ಆಗಿ ಡಿವೈಡ್ ಆಗುತ್ತೆ. ಯೂಸರ್ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ ಈಸಿಲಿ. ಯೂಸರ್ ಏನ್ ಮಾಡ್ಬೋದು, ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಸೊ ಇದನ್ನ ನಾವು ಕರೆಯುವಂಥದ್ದು ಟಾಪ್ ಡೌನ್ ಡಿಸೈನ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಟಾಪ್ ಡೌನ್ ಡಿಸೈನ್. ಎಕ್ಸಾಮ್ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಟೇಕ್ ದ ನೆಕ್ಸ್ಟ್ ಒನ್, ಸ್ಟೆಪ್ ವೈಸ್ ರಿಫೈನ್ಮೆಂಟ್. ಬರ್ಕೊಳ್ಳಿ ಸ್ಟೂಡೆಂಟ್ಸ್. ದ ನೆಕ್ಸ್ಟ್ ಒನ್ ಕಾಲ್ಡ್ ಸ್ಟೆಪ್ ವೈಸ್ ರಿಫೈನ್ಮೆಂಟ್. ಸರ್ ಏನ್ ಸರ್ ಸ್ಟೆಪ್ ವೈಸ್ ರಿಫೈನ್ಮೆಂಟ್ ಅಂದ್ರೆ? ನೋಡಿ, ಅದರಲ್ಲೇ ಸ್ಮಾಲ್ ಚೇಂಜ್. ಏನು? ದ ಪ್ರೊಸೆಸ್ ಆಫ್ ಬ್ರೇಕಿಂಗ್ ಡೌನ್ ದ ಪ್ರಾಬ್ಲಮ್ ಅಟ್ ಈಚ್ ಸ್ಟೇಜ್. ಅಂದ್ರೆ ಬ್ರೇಕಿಂಗ್ ಅಂದ್ರೂ ಒಂದೇ, ಡಿವೈಡ್ ಅಂದ್ರೂ ಒಂದೇ. ಚೆನ್ನಾಗಿ ನಾವು ಕೇಳ್ಕೊಂಡು, ಡಿವೈಡೆಡ್ ಇಂಟು ದ ಪ್ರಾಬ್ಲಮ್ ಅಟ್ ಈಚ್ ಸ್ಟೇಜ್. ಪ್ರತಿ ಸ್ಟೇಜ್ ಅಲ್ಲೂ ನೀವು ಪ್ರಾಬ್ಲಮ್ ನ ಡಿವೈಡ್ ಮಾಡ್ತಾ ಬಂದ್ರೆ ಏನಕ್ಕೋಸ್ಕರ? ಟು ಫೈಂಡ್ ದ ಸೊಲ್ಯೂಷನ್. ಸೊಲ್ಯೂಷನ್ ಅಂದ್ರೆ ಏನು? ರಿಸಲ್ಟ್, ಅದ್ರ ಆನ್ಸರ್ ಅಂತ ಹೇಳಿ. ಒಂದು ಆನ್ಸರ್ ನ ಫೈಂಡ್ ಔಟ್ ಮಾಡೋದಕ್ಕೆ, ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರತಿ ಸ್ಟೇಜ್ ಅಲ್ಲೂ ನೀವು ಪ್ರಾಬ್ಲಮ್ ನ ಡಿವೈಡ್ ಮಾಡ್ತಾ ಬಂದ್ರೆ ನಾವು ಅದನ್ನ ಸ್ಟೆಪ್ ವೈಸ್ ರಿಫೈನ್ಮೆಂಟ್ ಅಂತ ಕರಿತೀವಿ. ಜಸ್ಟ್ ಲೈಕ್ ಯರ್ ಅಲ್ಗಾರಿದಮ್. ಅಲ್ಗಾರಿದಮ್ ಅಲ್ಲಿ ಏನ್ ಮಾಡ್ತೀರಾ? ಪ್ರತಿದನ್ನು ಒಂದೊಂದು ಸ್ಟೆಪ್ ಅಲ್ಲಿ ಹಾಕ್ತಾ ಬಂದ್ಬಿಡ್ತೀವಿ. ಸೊ ಹಾಗೆ ನಿಮ್ಮೊಂದು ಪ್ರಾಬ್ಲಮ್ ನ ಕೂಡ ಪ್ರತಿ ಸ್ಟೇಜ್ ಅಲ್ಲೂ ಒಂದು ಬ್ರೇಕ್ ಮಾಡ್ತಾ, ನಥಿಂಗ್ ಬಟ್ ಡಿವೈಡ್ ಮಾಡ್ತಾ ಬಂದ್ರೆ ಅದನ್ನ ನಾವು ಸ್ಟೆಪ್ ವೈಸ್ ರಿಫೈನ್ಮೆಂಟ್ ಅಂತ ಕರಿತೀವಿ. ಬನ್ನಿ ಸ್ಟೂಡೆಂಟ್ಸ್, ಬಾಟಮ್ ಅಪ್ ಅಪ್ರೋಚ್, ನಥಿಂಗ್ ಬಟ್ ಡಿಸೈನ್. ನೋಡಿ, ಇವನು ಬಾಟಮ್ ಅಪ್ ಅಪ್ರೋಚ್. ಐಡಿಯಾ ಬಂತ? ನೀವಾಗ್ಲೇ ನೋಡಿದ್ದು ಟಾಪ್ ಡೌನ್, ಇವನು ಬಾಟಮ್ ಅಪ್, ರಿವರ್ಸ್ ಆರ್ಡರ್. ಸ್ಟೂಡೆಂಟ್ಸ್ ನೋಡಿ, ಇಲ್ಲೇ ಇದೆ. This approach is the reverse of top down approach. Nothing but top down design. ನಿಮ್ಮ top down design ಗೆ ಇವನು ರಿವರ್ಸ್ ಅಂತ. It is used to combine the lower level modules to form modules of higher level. To form higher level modules. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಮಾಲ್ ಮಿಸ್ಟೇಕ್ ಆಗಿದೆ ಸ್ಟೂಡೆಂಟ್ಸ್. ಸೊ ತುಂಬಾ ಸಿಂಪಲ್, ಬಾಟಮ್ ಅಪ್ ಡಿಸೈನ್ ಅಂತ ಹೇಳ್ತೀವಿ. ದಿಸ್ ಅಪ್ರೋಚ್ ಈಸ್ ದ ರಿವರ್ಸ್ ಆಫ್ ಟಾಪ್ ಡೌನ್ ಡಿಸೈನ್. ಇಟ್ ಈಸ್ ಯೂಸ್ಡ್ ಟು ಕಂಬೈನ್ ದ ಲೋಯರ್ ಲೆವೆಲ್ ಮಾಡ್ಯೂಲ್ಸ್ ಟು ಫಾರ್ಮ್ ಹೈಯರ್ ಲೆವೆಲ್ ಮಾಡ್ಯೂಲ್ಸ್. ಅಂದ್ರೆ ಲೋಯರ್ ಲೆವೆಲ್ ಮಾಡ್ಯೂಲ್ಸ್ ನ ಹೈಯರ್ ಲೆವೆಲ್ ಮಾಡ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಕಂಬೈನ್ ಮಾಡೋದಕ್ಕೆ ನಾವು ಬಾಟಮ್ ಅಪ್ ಅಪ್ರೋಚ್, ನಥಿಂಗ್ ಬಟ್ ಬಾಟಮ್ ಅಪ್ ಡಿಸೈನ್ ಯೂಸ್ ಮಾಡ್ತೀವಿ. ಬಾಟಮ್ ಅಪ್ ಡಿಸೈನ್ ಅಂತಂದ್ರೆ ರಿವರ್ಸ್ ಆಫ್ ಟಾಪ್ ಡೌನ್ ಡಿಸೈನ್. ಐಡಿಯಾ ಬಂತ? ಸೊ ಇದನ್ನ ನಾವು ಕರೆಯುವಂಥದ್ದು ಬಾಟಮ್ ಅಪ್ ಡಿಸೈನ್ ಅಂತ ಹೇಳಿ. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಕಾಲ್ಡ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್. ಯಾವ್ದಿದು ಕಾನ್ಸೆಪ್ಟ್? ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್. ಎಸ್, ದ ಫಸ್ಟ್ ಒನ್ ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಸ್ಟೂಡೆಂಟ್, ಸ್ಟ್ರಕ್ಚರ್ಡ್ ಅಂತಂದ್ರೆ ಆರ್ಡರ್ ಆಗಿರೋದು ಅಂತ, ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಆರ್ಡರ್ ಆಗಿದ್ದೇ ಇರೋದು ಅಂತ. ಏನ್ ಈ ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದ್ರೆ ನೋಡೋಣ. ಸಿಂಪಲ್ ಪ್ರೋಗ್ರಾಮ್ಸ್ ಆರ್ ಇನ್ಕ್ಲೂಡ್ ಓನ್ಲಿ ಒನ್ ಮೇನ್ ಪ್ರೋಗ್ರಾಮ್. ಇಫ್ ಪ್ರೋಗ್ರಾಮ್ ಇಸ್ ಲಾರ್ಜ್, ಒನ್ ಮೇನ್ ಪ್ರೋಗ್ರಾಮ್ ಬಿಕಮ್ ಡಿಸ್ಅಡ್ವಾಂಟೇಜ್ ಟು ಸಾಲ್ವ್ ದ ಪ್ರಾಬ್ಲಮ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಪ್ರೋಗ್ರಾಮ್ಸ್ ಎಲ್ಲಾನು ಒಂದೇ ಮೇನ್ ಪ್ರೋಗ್ರಾಮ್ ಇರುತ್ತೆ. ಅಂದ್ರೆ ಮೇನ್ ಪ್ರೋಗ್ರಾಮ್ ಅಂತ ಏನ್ ಕರಿತೀವಿ ಒಂದೇ ಇರುತ್ತೆ. ಬಟ್ ಯಾವಾಗ ಪ್ರೋಗ್ರಾಮ್ ಇಸ್ ಲಾರ್ಜ್, ಜಾಸ್ತಿ ದೊಡ್ಡದಾಗಿರುತ್ತೆ, ಒನ್ ಮೇನ್ ಪ್ರೋಗ್ರಾಮ್ ಬಿಕಮ್ ಡಿಸ್ಅಡ್ವಾಂಟೇಜ್. ಆ ಒಂದೇ ಒಂದು ಮೇನ್ ಪ್ರೋಗ್ರಾಮ್ ಇರೋಂಥದ್ದು ಕೂಡ ಏನಾಗ್ಬಿಡುತ್ತೆ? ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ನಾವು ಪ್ರೋಗ್ರಾಮ್ಸ್ ನ ಬರೆಯುವಾಗ ಏನಾಗುತ್ತೆ, ಮೇನ್ ಪ್ರೋಗ್ರಾಮ್ ಅನ್ನೋದು ಚಿಕ್ಕದಾಗಿರುತ್ತೆ ಸ್ಟೂಡೆಂಟ್ಸ್. ಯಾವಾಗ ಒಂದೇ ಇರುತ್ತೆ, ಚಿಕ್ಕದಾಗಿರುತ್ತೆ, ಪ್ರೋಗ್ರಾಮ್ ಏನಾದ್ರೂ ಲಾರ್ಜ್ ಆಗ್ಬಿಟ್ರೆ ಆ ಒಂದೇ ಒಂದು ಮೇನ್ ಪ್ರೋಗ್ರಾಮ್ ಅನ್ನೋದು ಕೂಡ ದೊಡ್ಡ ಲಾರ್ಜ್ ಪ್ರೋಗ್ರಾಮ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಅದು ಏನಾಗ್ಬೋದು? ಡಿಸ್ಅಡ್ವಾಂಟೇಜ್ ಆಗ್ಬೋದು. ಇದನ್ನ ನಾವೇನಂತ ಕರಿತೀವಿ? ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಪಾಯಿಂಟ್ ನಂಬರ್ 2, ಪ್ರೊಸೀಜರಲ್ ಪ್ರೋಗ್ರಾಮಿಂಗ್. ಯಾವ್ದು ಪಾಯಿಂಟ್ ನಂಬರ್ 2? ಪ್ರೊಸೀಜರಲ್ ಪ್ರೋಗ್ರಾಮಿಂಗ್. ಏನಿ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್? ಸಿಂಗಲ್ ಪ್ರೋಗ್ರಾಮ್ ಇಸ್ ಡಿವೈಡೆಡ್ ಇಂಟು ಸ್ಮಾಲ್ ಪೀಸಸ್. ಒಂದು ಪ್ರೋಗ್ರಾಮ್
ಡಿವೈಡ್ ಆಗುತ್ತೆ ಸ್ಮಾಲ್ ಪೀಸಸ್ ಆಗಿ, ಅದನ್ನ ನಾವು ಪ್ರೊಸೀಜರ್ಸ್ ಅಂತ ಕರಿತೀವಿ. ಅವಾಗ್ಲೇ ನಾವು ನೋಡಿದ್ದೆ. ಇಟ್ ಕ್ಯಾನ್ ಬಿ ಪ್ರೊಸೆಸ್ ದ ಡೇಟಾ ಇನ್ ಪ್ರೋಗ್ರಾಮ್. ಇದರಿಂದ ಅಡ್ವಾಂಟೇಜ್ ಏನು? ಡೇಟಾನ ಪ್ರೋಗ್ರಾಮ್ ಅಲ್ಲಿ ಪ್ರೊಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಪ್ರೊಸೀಜರಲ್ ಪ್ರೋಗ್ರಾಮಿಂಗ್. ನಾವು ಜನರಲಿ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ನ ಯೂಸ್ ಮಾಡ್ತಾ ಇರ್ತೀವಿ. Single program is divided into small pieces called procedures. It can be processed the data in a program. Point number 3 ನೋಡೋಣ ಸ್ಟೂಡೆಂಟ್, ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಏನಂತ ಕರಿತಾ ಇದೀವಿ? ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಏನ್ ಸರ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತಂದ್ರೆ? ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಈಸ್ ಮೆಥಡ್ ಆಫ್ ಪ್ರೋಗ್ರಾಮಿಂಗ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಟೈಪ್ ಆಫ್ ಕೋಡ್ ಸ್ಟ್ರಕ್ಚರ್ಸ್ ಟು ರೈಟ್ ಪ್ರೋಗ್ರಾಮ್. ನೀವು ಇಲ್ಲಿ ಕಳಿಸ್ತಾ ಇರುವಂತಹ ಬಿಲೋ ಕೋಡ್ ಸ್ಟ್ರಕ್ಚರ್ಸ್ ಇಲ್ಲಿದೆ ನೋಡಿ 4. ಈ 4 ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ನ ಡೆವಲಪ್ ಮಾಡಿದ್ರೆ ನಾವು ಅದನ್ನು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಈಸ್ ಮೆಥಡ್ ಆಫ್ ಪ್ರೋಗ್ರಾಮಿಂಗ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಟೈಪ್ ಆಫ್ ಕೋಡ್ ಸ್ಟ್ರಕ್ಚರ್ಸ್ ಟು ರೈಟ್ ಪ್ರೋಗ್ರಾಮ್. ಏನು? ಸೀಕ್ವೆನ್ಸ್, ಸೆಲೆಕ್ಷನ್, ಇಟರೇಷನ್, ಫಂಕ್ಷನ್ಸ್. ಸೀಕ್ವೆನ್ಸ್ ಅಂತಂದ್ರೆ ಇನ್ಪುಟ್, ಔಟ್ಪುಟ್, ಅಸೈನ್ಮೆಂಟ್ 3 ಬರುತ್ತೆ. ಸೆಲೆಕ್ಷನ್ ಅಂದ ತಕ್ಷಣ ಇಫ್, ಎಲ್ಸ್, ಎಕ್ಸೆಟ್ರಾ ಬರುತ್ತೆ. ಇವೆರಡು ಆಲ್ರೆಡಿ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ. ಅಲ್ಗಾರಿದಮ್ಸ್ ಅಲ್ಲಿ ಇನ್ಪುಟ್, ಫ್ಲೋ ಚಾರ್ಟ್ ಅಲ್ಲಿ ಇನ್ಪುಟ್, ಔಟ್ಪುಟ್, ಅಸೈನ್ಮೆಂಟ್. ಅಸೈನ್ಮೆಂಟ್ ಅಂದ್ರೆ ಈಕ್ವಲ್ಸ್, ನೆನ್ಪಿಟ್ಕೊಳ್ಳಿ. ಅಸೈನ್ಮೆಂಟ್ ಅಂತಂದ್ರೆ ಈಕ್ವಲ್ಸ್, ನೆನ್ಪಿಟ್ಕೊಳ್ಳಿ. ಸೆಲೆಕ್ಷನ್ ಅಂದ ತಕ್ಷಣ ನಿಮ್ಗೂ ಗೊತ್ತಿದೆ, ಇಫ್, ಎಲ್ಸ್ ಎರಡೂ ತೋರಿಸಿದ್ದೀನಿ. ಇಟರೇಷನ್ ಇಂದ ನಿಮ್ಗೆ ಇನ್ನೂ ತೋರಿಸಿಲ್ಲ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ತೋರಿಸ್ತೀನಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. 4 ಯೂಸ್ ಮಾಡ್ಕೊಂಡು ನೀವು ಪ್ರೋಗ್ರಾಮ್ಸ್ ಡೆವಲಪ್ ಮಾಡಿದ್ರೆ ಅದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದ್ರೆ ಕರೆಕ್ಟ್ ಆಗಿರುತ್ತೆ ಪ್ರೋಗ್ರಾಮ್ ಅಂತ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಸ್ಟೂಡೆಂಟ್ಸ್. ಯಾವ್ದು ನೆಕ್ಸ್ಟ್ ಒನ್? ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಏನ್ ಈ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ದ ಬಿಗ್ ಪ್ರೋಗ್ರಾಮ್ಸ್ ಇಂಟು ನಂಬರ್ ಆಫ್ ಸ್ಮಾಲರ್ ಸಬ್ ಪ್ರೋಗ್ರಾಮ್ಸ್ ಕಾಲ್ಡ್ ಮಾಡ್ಯುಲರೈಸೇಷನ್. ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ದ ಬಿಗ್ ಪ್ರೋಗ್ರಾಮ್ಸ್ ಅಂದ್ರೆ ದೊಡ್ಡ ಪ್ರೋಗ್ರಾಮ್ಗಳನ್ನ ನೀವು ಚಿಕ್ಕದಾಗಿ ಸ್ಮಾಲ್ ಆಗಿ ಸಬ್ ಪ್ರೋಗ್ರಾಮ್ಸ್ ಆಗಿ ಡಿವೈಡಿಂಗ್ ಮಾಡಿದ್ರೆ ನಾವು ಅದನ್ನ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿಬೇಕು. ಅದನ್ನ ನಾವು ಮಾಡ್ಯುಲೈಸೇಷನ್ ಅಂತ ಕರಿತೀವಿ. ಮೆಥಡ್ ನ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಅಲ್ಲಿಗೆ ಎಕ್ಸಾಮ್ ಅಲ್ಲಿ ಮಾಡ್ಯುಲೈಸೇಷನ್ ಅಂದ್ರೂ ಒಂದೇ, ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂದ್ರೂ ಒಂದೇ. ಏನ್ ಸರ್ ಇದರಿಂದ ಅಡ್ವಾಂಟೇಜಸ್ ಏನು? ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಡ್ವಾಂಟೇಜಸ್: ಒಂದು, ರಿಯೂಸಬಿಲಿಟಿ. ಪದೇ ಪದೇ ಅದನ್ನ ಮರುಬಳಕೆ ಮಾಡಬಹುದು. ಡಿಬಗಿಂಗ್ ಈಸ್ ಈಸಿಯರ್. ಡಿಬಗಿಂಗ್ ಅಂತಂದ್ರೆ ಮಿಸ್ಟೇಕ್ಸ್ ಆಗಿದ್ರೆ ತಪ್ಪುಗಳನ್ನ ಕಂಡುಹಿಡಿಯೋದು, ಅದು ಈಸಿ ಆಗುತ್ತೆ. ಬಿಲ್ಡಿಂಗ್ ಲೈಬ್ರರಿನ ಮೇಂಟೈನ್ ಮಾಡಬಹುದು. ಪೋರ್ಟಬಿಲಿಟಿ, ಚಿಕ್ಕದಾಗಿ ಕೂಡ ಪ್ರೋಗ್ರಾಮ್ಸ್ ನ ಮೇಂಟೈನ್ ಮಾಡಬಹುದು. ಇದನ್ನ ನಾವು ಕರೆಯುವಂತದ್ದು ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಹೇಳಿ. ಮತ್ತೊಮ್ಮೆ ನೋಡಿ ಸ್ಟೂಡೆಂಟ್ಸ್, ನಾವಿರುವಂತ ಕಾನ್ಸೆಪ್ಟ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್. ಮೊದಲನೇದು ಬಂದು ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮ್ಗಳಲ್ಲಿ ಒಂದೇ ಮೇನ್ ಪ್ರೋಗ್ರಾಮ್ ಇರುತ್ತೆ. ಒಂದೇ ಮೇನ್ ಪ್ರೋಗ್ರಾಮ್, ದೊಡ್ಡ ಪ್ರೋಗ್ರಾಮ್ ನ ಮೇಂಟೈನ್ ಮಾಡೋದು ಕಷ್ಟ, ಅದು ಡಿಸ್ಅಡ್ವಾಂಟೇಜ್ ಆಗ್ಬೋದು. ನೆಕ್ಸ್ಟ್ ಇರೋದು ಪ್ರೊಸೀಜರಲ್ ಪ್ರೋಗ್ರಾಮಿಂಗ್. ನಿಮ್ಮ ಸಿಂಗಲ್ ಪ್ರೋಗ್ರಾಮ್ ಡಿವೈಡ್ ಆದ್ರೆ ಸ್ಮಾಲ್ ಪೀಸಸ್ ಆಗುತ್ತೆ. ಆ ಪೀಸಸ್ ನಾವು ಪ್ರೊಸೀಜರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ನೀವು ಪ್ರೋಗ್ರಾಮ್ಸ್ ನ ಕ್ರಿಯೇಟ್ ಮಾಡುವಾಗ ಈ ಕೆಳಗಿನ 4 ಕೋಡ್ ಸ್ಟ್ರಕ್ಚರ್ ಗಳನ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ರೆ ಅದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಒಂದು ಸೀಕ್ವೆನ್ಸ್, ಇನ್ನೊಂದು ಸೆಲೆಕ್ಷನ್, ಇನ್ನೊಂದು ಇಟರೇಷನ್, ಇನ್ನೊಂದು ಫಂಕ್ಷನ್ಸ್. ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಸರ್? ನಿಮ್ಮ ಒಂದು ದೊಡ್ಡ ಪ್ರೋಗ್ರಾಮ್ ನ ಚಿಕ್ಕದಾಗಿ ಡಿವೈಡ್ ಮಾಡಿ ಸಬ್ ಪ್ರೋಗ್ರಾಮ್ಸ್ ಮಾಡಿದ್ರೆ ಅದನ್ನ ಮಾಡ್ಯುಲೈಸೇಷನ್ ಅಂತ ಕರಿತೀವಿ. ಈ ಮೆಥಡ್ ನ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅಡ್ವಾಂಟೇಜಸ್ ಬಂದು ರಿಯೂಸಬಿಲಿಟಿ, ಡಿಬಗಿಂಗ್ ಈಸ್ ಈಸಿಯರ್, ಬಿಲ್ಡಿಂಗ್ ಲೈಬ್ರರಿ, ಪೋರ್ಟಬಿಲಿಟಿ. ಇದನ್ನ ನಾವು ಕರೆಯುವಂತದ್ದು ನಿಮ್ಮ ಒಂದು ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್ ಅಂತ ಹೇಳಿ. ಐಡಿಯಾ ಬಂತ? ಎನಿ ಕನ್ಫ್ಯೂಷನ್? ಸೊ ರಿಮೈನಿಂಗ್ ಕಾನ್ಸೆಪ್ಟ್ಸ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ ಸ್ಟೂಡೆಂಟ್ಸ್. ಬನ್ನಿ, ನಾನು ನೀವು ಒಂದು ಫುಲ್ ರೌಂಡ್ ಹಾಕೊಂಡ್ ಬಂದ್ಬೇಡ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಸ್ಟಡಿ ಮಾಡಿದ್ವಿ ಅಂತ. ಎಸ್, ದ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಡಾಕ್ಯುಮೆಂಟೇಶನ್ ಅಂಡ್ ಮೇಂಟೆನೆನ್ಸ್. ಡಾಕ್ಯುಮೆಂಟೇಶನ್ ಅಂತ ತಕ್ಷಣ 2 types: ಇಂಟರ್ನಲ್ ಡಾಕ್ಯುಮೆಂಟೇಶನ್, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್. ಮೇಂಟೆನೆನ್ಸ್ ಡೆಫಿನೇಷನ್, ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಪ್ರೋಗ್ರಾಮ್, ಒಂದು ಮಾಡಿಫಿಕೇಶನ್, ಇನ್ನೊಂದು ಪೋರ್ಟಬಿಲಿಟಿ. 4 types of errors: syntax error, runtime error, semantic error, logical error. ಅದಾದ್ಮೇಲೆ approaches to problem solving, ಒಂದು ಟಾಪ್ ಡೌನ್ ಡಿಸೈನ್ and advantages and diagram. Next, step wise refinement, bottom up design,
Next, programming techniques, unstructured programming, procedural programming, structured programming, modular programming, advantages of modular programming. Next concept, next class ಅಲ್ಲಿ ಸ್ಟಡಿ ಮಾಡೋಣ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಬಹಳಷ್ಟು ಜನ ಒಂದು ತಪ್ಪು ಕಲ್ಪನೆಯಲ್ಲಿದ್ದೀರಾ. ರಾಂಗ್ ಅಸಂಪ್ಷನ್. ಏನು ಸರ್? ಎಸ್, ಕರೋನಾ ಬಂದಿದೆ, ಕಾಲೇಜ್ ನಡೀತಾ ಇಲ್ಲ, ನಮ್ಗೆ ಫಸ್ಟ್ ಪಿ ಸಿ ಕೂಡ ಪ್ರಮೋಟ್ ಮಾಡ್ಬಿಡ್ತಾರೆ ಅಂತ ಹೇಳಿ. ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪಿ ಯು ಬೋರ್ಡ್ ಇಂದ ಆರ್ಡರ್ ಬಂದಿದೆ, ಯಾವುದೇ ಕಾರಣಕ್ಕೂ ಫಸ್ಟ್ ಪಿ ಯು ಸಿ ಅವ್ರನ್ನ ಪ್ರಮೋಟ್ ಮಾಡೋದಿಲ್ಲ. ನಾನು ಹೇಳ್ತಾ ಇರೋದು ಮಾಡೋದಿಲ್ಲ ಅಂತ. ಸೊ ನೀವು ಚೆನ್ನಾಗಿ ಹಾರ್ಡ್ ವರ್ಕ್ ನ ಮಾಡ್ಲೇಬೇಕು. ಪ್ರತಿ ಚಾಪ್ಟರ್, ಪ್ರತಿ ಸಬ್ಜೆಕ್ಟ್ ಬರ್ದು 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 ಪ್ರಾಕ್ಟೀಸ್ ನ ಮಾಡಿ ಸ್ಟೂಡೆಂಟ್ಸ್. ನಿಮ್ಗೆ ಹೈಯೆಸ್ಟ್ ಸ್ಕೋರ್ ಬೇಕಾ? ಯಾವುದೇ ಕ್ಲಾಸ್ ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಗೊತ್ತಾಗೋಲ್ಲ, ನಿಮ್ಮ ಲೆಕ್ಚರರ್ಸ್ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಅವ್ರಿಗೊಂದು ಫೋನ್ ನ ಮಾಡಿ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲರೂ ಫಸ್ಟ್ ಪಿ ಯು ಸಿ ಹೈಯೆಸ್ಟ್ ಮಾರ್ಕ್ಸ್ ನ ತೆಗಿಬೇಕು ಅಂತ ಕೋರಿಕೊಳ್ಳುತ್ತಾ, ನಾನು ನಿಮ್ಮ ಉಮೇಶ್ ಸರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.